Hi friends, welcome to our channel. So now we are going to learn about the elixir of life. Yes, my dear students. ಸೊ ಈ ಒಂದು ಕ್ಲಾಸ್ನಲ್ಲಿ ನಾವು ಈ ಒಂದು ಲೆಸನ್ನ ಮುಂದುವರೆದ ಭಾಗವನ್ನು ತಿಳ್ಕೊಳ್ತಾ ಇದ್ದೀವಿ. ಸೊ ಈ ಲೆಸನ್ಗೆ ಸಂಬಂಧಪಟ್ಟಂತೆ ನಾನು ಪಾರ್ಟ್ ವೈಸ್ ಕ್ಲಾಸನ್ನು ಮಾಡ್ತಾ ಬಂದಿದ್ದೀನಿ. ಸೊ ಹಾಗೆ ಇದು ಪಾರ್ಟ್ 5 ಆಗಿರ್ತೈತಿ. ಸೊ ಈ ಒಂದು ಲೆಸನ್ನಲ್ಲಿ ಈ ಒಂದು ಕ್ಲಾಸ್ನಲ್ಲಿ ಸೊ ಯಾವ ರೀತಿ ಇದೆ ನೋಡೋಣ. ಸೊ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಫಾರ್ ಮೋರ್ ವಿಡಿಯೋಸ್. ಓಕೆ, ಸೊ ನೋಡೋಣ ಯಾವ ರೀತಿ ಇದೆ ಅಂಥೇಳಿ. ಓಕೆ, ಸೊ ಸೆಂಟೆನ್ಸ್ ವೈಸ್ ಅದು ನೋಡ್ತಾ ಹೋಗೋಣ ಯಾವ ರೀತಿ ಇದೆ ಅಂಥೇಳಿ. ದೇರ್ ಈಸ್ ನಥಿಂಗ್ ವಿಚ್ ಆ್ಯಡ್ಸ್ ಸೋ ಮಚ್ ಟು ದ ಬ್ಯೂಟಿ ಆಫ್ ದ ಕಂಟ್ರಿ ಸೈಡ್ ಆ್ಯಸ್ ವಾಟರ್, ಬಿ ಇಟ್ ಜಸ್ಟ್ ಅ ಲಿಟಲ್ ಸ್ಟ್ರೀಮ್ trickling over the rocks or a little pond by the wayside where the cattle quench their thirst of an evening. ಓಕೆ, ಅಂದರೆ ಇಲ್ಲಿ ಕಂಪ್ಯಾರಿಸನ್ ಮಾಡ್ತಾ ಇದ್ದಾರೆ. ಅಂದರೆ ಕಂಟ್ರಿ ಸೈಡ್ ಯಾವ ರೀತಿ ಇರ್ತೈತಿ ಮತ್ತು ವಿಲೇಜ್ ಸೈಡ್ ನೇಚರ್ ಯಾವ ರೀತಿ ಇರ್ತೈತಿ ಅಂತೇಳಿ, ಬ್ಯೂಟಿ ಆಫ್ ನೇಚರ್ ಯಾವ ರೀತಿ ಇರ್ತದೆ ಅಂತೇಳಿ ಕಂಪ್ಯಾರಿಸನ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಕಂಪೇರ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಇದೆ ಅಂದರೆ, ದೇರ್ ಈಸ್ ನಥಿಂಗ್ ವಿಚ್ ಆ್ಯಡ್ಸ್ ಸೋ ಮಚ್ ಟು ದ ಬ್ಯೂಟಿ ಆಫ್ ದ ಕಂಟ್ರಿ ಸೈಡ್. ಅಂದರೆ ಒಂದು ನಗರ ಜೀವನ, ಕಂಟ್ರಿ ಸೈಡ್ ಅಂತಂದರೆ ಟೌನ್ ಸೈಡ್, ನಗರ ಜೀವನದಲ್ಲಿರ್ತಕ್ಕಂಥ ಒಂದು ಸೌಂದರ್ಯ ಯಾವ ರೀತಿ ಇಲ್ಲಿ ನಾವು ಯಾವುದೇ ರೀತಿಯನ್ನು ಸೌಂದರ್ಯವನ್ನು ಕಾಣಲಿಕ್ಕೆ ಆಗಲ್ಲ. ಸೊ ವಿಲೇಜ್ ಸೈಡ್ ಇರ್ತಕ್ಕಂಥದ್ದು ಗ್ರಾಮಾಂತರ ಸೌಂದರ್ಯವನ್ನು ನೀರಿನಿಂದ ಸೇರಿಸ್ತಕ್ಕಂಥದ್ದು. ಹಾಗೆಯೇ ಅಲ್ಲಿರ್ತಕ್ಕಂಥ ಕೊಳ ಆಗಿರಲಿ, ಅಂದರೆ ಪಾಂಡ್ ಅಂದರೆ ಕೊಳ ಆಗಿರಲಿ, ಸೊ ಕೊಳದ ಸೈಡ್ ಕೊಳ ಇರೋ ಒಂದು ಸ್ಥಳದಲ್ಲಿ ಆ ಒಂದು ಕೆರೆ ಅಥವಾ ಹಳ್ಳಗಳು ಈ ರೀತಿ ಇರೋ ಸ್ಥಳಗಳಲ್ಲಿ ಏನಾಗ್ತೈತಿ, ದನಕರಗಳು ಬಂದು ಬಾಯಾರಿಕೆ ಆದಾಗ ಬಂದು ನೀರನ್ನ ಕುಡಿತಕ್ಕಂಥದ್ದು, ಇಂಥ ಒಂದು ಯಾವುದೇ ದೃಶ್ಯವನ್ನು ನಾವು ಕಂಟ್ರಿ ಸೈಡಲ್ಲಿ ನೋಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ದೇರ್ ಈಸ್ ನಥಿಂಗ್ ಬ್ಯೂಟಿ. ಹೌದಾ, ಈ ರೀತಿ ಎಡಿಷನ್ಸ್ ಅಂದರೆ ಸೇರಿಸ್ತಕ್ಕಂಥದ್ದು, ಇಂಥ ಒಂದು ಸೌಂದರ್ಯವನ್ನು ನೋಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಅವರು. ಓಕೆ, ನೆಕ್ಸ್ಟ್ ಸೆಂಟೆನ್ಸ್ ಯಾವ ರೀತಿ ಇದೆ ನೋಡಿ. ದ ರೇನ್ ಫೆಡ್ ಟ್ಯಾಂಕ್ಸ್ ದಟ್ ಆರ್ so common in South India laws often so sadly neglected in their maintenance are a cheering sight when they are full. ಓಕೆ, ಚೇರಿಂಗ್ ಸೈಟ್ ಅಂತಂದರೆ ಹ್ಯಾಪಿನೆಸ್ ದೃಶ್ಯ ಅಂತ. ಈಗ ನಾವು ಹ್ಯಾಪಿನೆಸ್ ಅಂದರೆ ಭಾಳ ಸಂತೋಷಕರವಾಗಿರ್ತಕ್ಕಂಥ ಸನ್ನಿವೇಶವನ್ನು ಚೇರಿಂಗ್ ಸೈಟ್ ಅಂತ ಇಲ್ಲಿ ಹೇಳ್ತಾರೆ. ಸೊ ಯಾವಾಗ ಸೌತ್ ಇಂಡಿಯನ್ ಸೈಡ್ ಅಂದರೆ ದಕ್ಷಿಣ ಭಾರತದಲ್ಲಿ ಸೊ ಯಾವಾಗ ಭಾಳ ಚೆನ್ನಾಗಿರ್ತೈತಪ್ಪ ಅಂತಂದರೆ, ಸೊ ಒಂದು ದೃಶ್ಯ ನೋಡಲಿಕ್ಕೆ ಭಾಳ ಖುಷಿಯಾಗಿರ್ತಕ್ಕಂಥದ್ದು ಸೊ ರೇನಿ ಸೀಸನ್ನಲ್ಲಿ. ಓಕೆ, ಸೊ ಅಂದರೆ ರೇನ್ ಫೆಡ್ ಟ್ಯಾಂಕ್ಸ್ ಅಂತಂದರೆ ಮಳೆ ಆಶ್ರಿತ ಟ್ಯಾಂಕ್ಗಳು ಅಂತ ಹೇಳ್ತಾರೆ. ಸೊ ಅಂದರೆ ಕೊಳಗಳಾಗಿರ್ಬೋದು ಅಥವಾ ಕೆರೆಗಳಾಗಿರ್ಬೋದು, ಈ ರೀತಿ ಇರ್ತಕ್ಕಂಥದ್ದು ಕೊಳೆ ಬಾವಿಗಳಾಗಿರ್ಬೋದು, ಈ ರೀತಿ ಮಳೆಗಾಲದಲ್ಲಿ ಏನಾಗ್ತೈತಪ್ಪ ಅಂತಂದರೆ ನೀರು ಹೆಚ್ಚು ಕಾಣಿಸ್ತೈತಿ, ಸಾಮಾನ್ಯವಾಗಿರ್ತೈತಿ ಅಂತ ಹೇಳ್ತಾರೆ. ಅದು ಇನ್ ಸೌತ್ ಇಂಡಿಯಾ ಅಂದರೆ ದಕ್ಷಿಣ ಭಾರತದಲ್ಲಿ ಹೆಚ್ಚು ನಾವು ಕಾಣ್ತೇವೆ. ಸೋ ಸ್ಯಾಡ್ಲಿ ನೆಗ್ಲೆಕ್ಟೆಡ್ ಇನ್ ದೇರ್ ಮೇಂಟೆನೆನ್ಸ್. ಅಲ್ಲಿ ಏನಾಗ್ತೈತಪ್ಪ ಅಂತಂದರೆ, ಸೊ ಆ ಮೇಂಟೆನೆನ್ಸನ್ನು ಭಾಳ ನೆಗ್ಲೆಕ್ಟೆಡ್ ಅಂದರೆ ಅಲಕ್ಷ್ಯವನ್ನು ಮಾಡ್ತಕ್ಕಂಥದ್ದು. ಅಂದರೆ ಸೊ ಆ ನೀರನ್ನ ಮೇಂಟೆನೆನ್ಸ್ ಮಾಡೋದು ಭಾಳ ಅಲಕ್ಷ್ಯ ಮಾಡ್ತಾರೆ ಅಂತ ಹೇಳ್ತಾರೆ ಇದರ ಅರ್ಥ. ಚೇರಿಂಗ್ ಸೈಟ್ ಯಾವಾಗ ಖುಷಿ ಆಗ್ತೈತಪ್ಪ ಅಂತಂದರೆ ಮಳೆಗಾಲದಲ್ಲಿ ನೋಡಲಿಕ್ಕೆ ಭಾಳ ಖುಷಿ ಆಗ್ತೈತಿ. ಯಾಕಪ್ಪ ಅಂದರೆ ಕೊಳಗಳಾಗಿರ್ಬೋದು, ಅಲ್ಲಿರ್ತಕ್ಕಂಥ ಜರಿಗಳು ಆಗಿರ್ಬೋದು ಅಥವಾ ಜಲಪಾತಗಳು, ಈ ರೀತಿ ನಾವು ವಾಟರ್ ಬಾಡೀಸ್ ನೋಡ್ತೇವಲ್ಲ, ಸೊ ನೀರಿನ ಜಲರಾಶಿಗಳು ಇವೆಲ್ಲ ಏನಿರ್ತಾವಲ್ಲಪ್ಪ ಅಂದರೆ ಸೊ ಭಾಳ ತುಂಬಿ ಅವು ಹರಿತಾ ಇರ್ತಾವೆ. ಮಳೆಗಾಲದಲ್ಲಿ ಭಾಳ ಚೆನ್ನಾಗಿರ್ತೈತಿ. ಸೊ ಇನ್ನು ಮೇಂಟೆನೆನ್ಸನ್ನು ನೋಡಲಿಕ್ಕೆ ಭಾಳ ನೆಗ್ಲಿಜೆನ್ಸ್ ಮಾಡ್ತಾರೆ, ಮೇಂಟೆನೆನ್ಸ್ ಮಾಡಲ್ಲ ಅಂಥೇಳಿ ಈ ರೀತಿ ಹೇಳ್ತಾರೆ ಅವರು. ಹೌದಾ, ಸೊ ನೋಡಿರಿ ನೆಕ್ಸ್ಟ್ ಸೆಂಟೆನ್ಸ್ ಯಾವ ರೀತಿ ಇದೆ ಅಂಥೇಳಿ. They are of course shallow, but this in least evident since the water in alt laden and throws the light back and the bottom does not therefore show up. ಆದರೆ ಅವುಗಳು ಸರಿಯಾಗಿ ಕಾಣಿಸುವುದಿಲ್ಲ, ಏಕೆಂದರೆ ಸಹಜವಾಗಿ ಆಳವಿಲ್ಲದವು. ಕೊಳಗಳಾಗಿರ್ಬೋದು, ಕೆರೆಗಳಾಗಿರ್ಬೋದು, ಬಹಳಷ್ಟು ಆಳವಿಲ್ಲದೆ ಇರತಕ್ಕಂಥದ್ದಾಗಿರ್ಬೋದು. ಹಾಗೆ ಅನಾರೋಗ್ಯದಿಂದ ತುಂಬಿರ್ತಕ್ಕಂಥ ಅಥವಾ ಬೆಳಕು ಮತ್ತು ಯಾವುದೇ ರೀತಿಯಾಗಿ ಬೆಳಕನ್ನು ಹೊಂದಿರದೇ ಇರತಕ್ಕಂಥದ್ದು. ಸೊ ಈ ರೀತಿ ಏನಾಗ್ತಿತ್ತಪ್ಪ ಅಂದರೆ ಕೆಳಭಾಗದಲ್ಲಿ ತೋರಿಸುವುದಿಲ್ಲವಾದ್ದರಿಂದ, ಅಂದರೆ ಆ ಒಂದು ಆಳಗಳಾಗಿರ್ತಕ್ಕಂಥದ್ದು ಕೊಳಗಳಾಗಿರ್ಬೋದು ಅಥವಾ ಕೊಳವೆ ಬಾವಿಗಳಾಗಿರ್ಬೋದು ಸ್ಪಷ್ಟವಾಗಿ ಕಂಡು ಬರೋದಿಲ್ಲ ಅಂತ ಈ ರೀತಿ ಸ್ಪಷ್ಟವಾಗಿ ಅವು ತೋರಿಸ್ಕೊಡ್ತಾವೆ. ಅಂದರೆ ಅವು ಕೇರ್ಲೆಸ್ ಇರ್ತಕ್ಕಂಥದ್ದು. ಹೌದಾ, ಸೊ ಆ ಕೆರೆಗಳನ್ನು ಸರಿಯಾಗಿ ಮೇಂಟೆನೆನ್ಸ್ ಮಾಡದೇ ಇರ್ತಕ್ಕಂಥದ್ದು, ಕೊಳವೆ ಬಾವಿಗಳನ್ನು ಮೇಂಟೆನೆನ್ಸ್ ಮಾಡದೇ ಇರ್ತಕ್ಕಂಥದ್ದು. ಸೊ ಮಳೆಗಾಲದಲ್ಲಿ ಅವನ್ನ ಚೆನ್ನಾಗಿ ನಾವು ಮೇಂಟೆನೆನ್ಸ್ ಮಾಡಬೇಕು. ಬೇಸಿಗೆ ಕಾಲದಲ್ಲಿ ಅಂದರೆ ಮಳೆಗಾಲದಲ್ಲಿ ಆ ನೀರು ಬೇರೆ ಕಡೆಗೆ ಹರಿದು ಹೋಗದಂತೆ ಒಂದು ಕಡೆ ಸಂಗ್ರಹಣೆ ಆಗುವಂತೆ ಅವನ್ನ
ಒಂದು ಕಡೆಗೆ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಸೊ ಇದರಿಂದ ಏನಾಗ್ತೈತಪ್ಪ ಅಂತಂದರೆ ಇದು ಕೇರ್ಲೆಸ್ಸನ್ನು ತೋರಿಸ್ತೈತಿ ಅಂತ ಈ ರೀತಿ ಅವರು ಹೇಳ್ತಾರೆ ಈ ಒಂದು ಸೆಂಟೆನ್ಸಲ್ಲಿ. ನೆಕ್ಸ್ಟ್, ದೀಸ್ ಟ್ಯಾಂಕ್ಸ್ ಪ್ಲೇ ಅ ವೈಟಲ್ ರೋಲ್ ಇನ್ ಸೌತ್ ಇಂಡಿಯನ್ ಅಗ್ರಿಕಲ್ಚರ್. ಅಂದರೆ ಈ ಟ್ಯಾಂಕ್ಸ್ ಅಂದರೆ ಈ ನೀರು ಟ್ಯಾಂಕ್ಸ್, ಈ ವಾಟರ್ ಟ್ಯಾಂಕ್ಸ್ ಅಂತಂದರೆ ಇಲ್ಲೇ ವಾಟರ್ ಬಾಡೀಸ್ ಅಂತ ಹೇಳ್ತೇವೆ. ಕೆರೆಗಳು, ಕೊಳಗಳು ಇಂಥವುಗಳಿಗೆ ನಾವು ವಾಟರ್ ಬಾಡೀಸ್ ಅಂತ ಹೇಳ್ತೇವೆ. ಸೊ ಇಂಥವುಗಳು ಏನಾಗ್ತಾವಪ್ಪ ಅಂತಂದರೆ ಭಾಳ ಒಂದು ಪಾತ್ರವನ್ನು ವಹಿಸ್ತಾವು. ಯಾವುದರಲ್ಲಿಪ್ಪ ಅಂದರೆ ಸೌತ್ ಇಂಡಿಯನ್ದಲ್ಲಿ ಅಗ್ರಿಕಲ್ಚರಿಗೆ ಸಂಬಂಧಪಟ್ಟಂತೆ ಅಂದರೆ ಕೃಷಿಗೆ, ವ್ಯವಸಾಯಕ್ಕೆ ಭಾಳ ಅದ್ಭುತವಾಗಿರ್ತಕ್ಕಂಥ ಏನಪ್ಪ ಅಂದರೆ ಒಂದು ಪಾತ್ರವನ್ನು ವಹಿಸ್ತಾವೆ. ಅಂದರೆ ಇವುಗಳ ಹೆಲ್ಪ್ ಭಾಳ ತುಂಬ ಇದೆ ಅಂತ ಈ ರೀತಿ ಹೇಳ್ತಾರೆ. ನೆಕ್ಸ್ಟ್, ವಾಟರ್ ಇನ್ ಎ ಲ್ಯಾಂಡ್ಸ್ಕೇಪ್ ಮೇ ಬಿ ಕಂಪೇರ್ಡ್ ಟು ದ ಐಸ್ ಇನ್ ಹ್ಯೂಮನ್ ಫೇಸ್. ಓಕೆ, ಸೊ ಅಲ್ಲಿರ್ತಕ್ಕಂಥ ಲ್ಯಾಂಡ್ಸ್ಕೇಪ್ ಅಂದರೆ ಆ ಒಂದು ದೃಶ್ಯ ಆಗಿರ್ಬೋದು, ಭೌತಿಕವಾಗಿರ್ತಕ್ಕಂಥ ದೃಶ್ಯ, ಭೂಮಿ ಮೇಲಿರ್ತಕ್ಕಂಥ ದೃಶ್ಯ. ಮೇ ಬಿ ಕಂಪೇರ್ಡ್ ಟು ದ ಐಸ್ ಇನ್ ಅ ಹ್ಯೂಮನ್ ಫೇಸ್. ಯಾವ ರೀತಿ ಕಾಣುತ್ತಪ್ಪ ಅಂತಂದರೆ ವಾಟರ್ ಬಾಡೀಸಲ್ಲಿರ್ತಕ್ಕಂಥದ್ದು. ಸೊ ಯಾವ ನೈಲ್ ರಿವರಲ್ಲಿ ನೋಡಿದಾಗ ಮನುಷ್ಯನ ಕಣ್ಣಂತೆ ಕಾಣಿಸ್ತತಿ ನೋಡಲಿಕ್ಕೆ, ಆ ರೀತಿ ಒಂದು ಕಂಪ್ಯಾರಿಸನ್ ಮಾಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್, it reflects the mood of the hour, being bright and gay when the sun shines, turning to dark and gloomy when the sky is overcast. ಅಂದರೆ ಇಟ್ ರಿಫ್ಲೆಕ್ಟ್ಸ್, ಇದೇನು ತೋರಿಸ್ತೈತಪ್ಪ ಅಂತಂದರೆ ಇಟ್ ರಿಫ್ಲೆಕ್ಟ್ಸ್ ಅಂದರೆ ಪ್ರತಿಫಲಿಸ್ತತಿ. ಏನು ಪ್ರತಿಫಲಿಸ್ತತಿ? ದ ಮೂಡ್ ಆಫ್ ದ ಅವರ್, ಒಂದು ಗಂಟೆ ಇರ್ತಕ್ಕಂಥ, ಒಂದು ಗಂಟೆಯಲ್ಲಿರ್ತಕ್ಕಂಥ ಒಂದು ಮನೋಭಾವನೆ, ಅರ್ಥ ಆಯ್ತಲ್ಲ. ಬೀಯಿಂಗ್ ಬ್ರೈಟ್ ಆ್ಯಂಡ್ ಗೇ, ಸೊ ಭಾಳ ಬ್ರೈಟ್ ಆಗಿರ್ತಕ್ಕಂಥದ್ದು, ಭಾಳ ಖುಷಿಯಾಗಿರ್ತಕ್ಕಂಥದ್ದನ್ನು, ಹ್ಯಾಪಿನೆಸ್ ಆಗಿರ್ತಕ್ಕಂಥದ್ದು ಈ ಒಂದು ಕಂಪ್ಯಾರಿಸನ್ ಹೇಳ್ತಾರೆ. ಸೊ ಅದರ ಜೊತೆಗೆ ಸನ್ ಶೈನ್ಸ್ ಟರ್ನಿಂಗ್ ಟು ಡಾರ್ಕ್ ಆ್ಯಂಡ್ ಗ್ಲೂಮಿ ವೆನ್ ದ ಸ್ಕೈ ಈಸ್ ಕವರ್ ಕಾಸ್ಟ್. ಇಟ್ ಮೀನ್ಸ್ ದ ಸನ್ ಈಸ್ ಗೋಯಿಂಗ್ ಟು ಸೆಟ್, ಅಂದರೆ ಅಲ್ಲೇನಾಗ್ತೈತಿ ಸನ್ಸೆಟ್ ಟೈಮನ್ನು ಇಲ್ಲಿ ಹೇಳ್ತಾರೆ. ಸೊ ಅದು ಕಂಪೇರ್ ಮಾಡ್ತಾ ಹೇಳ್ತಾರೆ, ಇದು ಯಾವ ರೀತಿ ಕಾಣಿಸ್ತೈತಿ ಅಂಥೇಳಿ ಸೊ ಅವರು ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ಹೀಗೆ ಸಿ ವಿ ರಾಮನ್ ಅವರು ಆ ಒಂದು ಬ್ಯೂಟಿ ಆಫ್ ವಾಟರ್, ನೀರಿನಿಂದ ಕೂಡಿರ್ತಕ್ಕಂಥ ಸೌಂದರ್ಯ ಯಾವ ರೀತಿ ಇರ್ತೈತಿ, ಮಳೆಗಾಲದಲ್ಲಿ ಯಾವ ರೀತಿ ಇರ್ತೈತಿ ಅಂತ ಅನ್ನೋದನ್ನು ಸೊ ಇಲ್ಲಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಯಾವ ರೀತಿ ಇರ್ತೈತಿ ಮತ್ತು ನಗರ ಪ್ರದೇಶಗಳಲ್ಲಿ ನೀರಿನ ಒಂದು ಪ್ರಾಮುಖ್ಯತೆ ಹೇಗಿರ್ತೈತಿ ಅನ್ನೋದನ್ನು ಸೊ ಇವರು ಇಲ್ಲಿ ನಮಗೆ ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಈ ಒಂದು ವಿಷಯವನ್ನು ತಿಳಿದುಕೊಂಡ್ವಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ಇವತ್ತಿನ ಕ್ಲಾಸ್ ನಾನು ಮುಗಿಸ್ತಾ ಇದ್ದೀನಿ. ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಪಾಯಿಂಟ್ಸ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಈ ಒಂದು ಲೆಸನ್ನ ಮುಂದುವರೆದ ಭಾಗದಲ್ಲಿ ಸೊ ಮುಂದೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾವ ರೀತಿ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ ಮುಂದಿನ ವಿಡಿಯೋದಲ್ಲಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಆಲ್ ಆ್ಯಂಡ್ ಹ್ಯಾವ್ ಎ ನೈಸ್ ಡೇ.